ಪಾಂಡವಪುರ ತಾಲೂಕಿನ ಚಿನ್ನಕುರಳಿಗೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ಕ್ಯಾತನಹಳ್ಳಿಗೆ ಬದಲಾಯಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜು ಚೆಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರ ಪರಮೋಚ್ಚ ನಾಯಕ ಎಂದು ವರ್ತಿಸುತ್ತಿರುವ ಚೆಲುವರಾಯಸ್ವಾಮಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದರು. ಚುನಾವಣೆಯಲ್ಲಿ ಜನ ನನ್ನನ್ನು ಸೋಲಿಸಿದ್ದಾರೆ. ಅದೇ ರೀತಿ ಚೆಲುವರಾಯಸ್ವಾಮಿ ಅವರನ್ನು ಇಂದಿನ ಚುನಾವಣೆಗಳಲ್ಲಿ ಸೋಲಿಸಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವುದೇ ತಾರತಮ್ಯ ಮಾಡಿಲ್ಲ. 3 ಬಾರಿ ಶಾಸಕನಾಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಿದ್ದೇನೆ. ಇದರಲ್ಲಿ ಯಾವ ಊರಿಗೂ ತಾರತಮ್ಯ ಮಾಡಿಲ್ಲ. ಶಾಸಕರಾಗಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣುವುದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಡೆದುಕೊಳ್ಳುವುದಾಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಅನಂತರದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಾರೆ. ರಾಜಕೀಯ ಮಾಡೋದು ಬೇರೆ ವಿಚಾರ. ಅಭಿವೃದ್ಧಿ ವಿಚಾರದಲ್ಲಿ ಸಮಾನತೆ ಇರಬೇಕು. ಚಿನ್ನಕುರಳಿಗೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ಕ್ಯಾತನಹಳ್ಳಿಗೆ ಸ್ಥಳಾಂತರಿಸಿರುವುದು ದುರುದ್ದೇಶದ ರಾಜಕಾರಣವಲ್ಲದೆ ಮತ್ತೇನು? ಇದರಲ್ಲಿ ಚೆಲುವರಾಯಸ್ವಾಮಿ ಅವರ ಸೇಡಿನ ರಾಜಕಾರಣ ಅಡಗಿದೆ ಎಂದು ಆರೋಪಿಸಿದರು. ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಅವರ ಮನವಿ ಮೇರೆಗೆ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಶಿವಮೊಗ್ಗ ಸೇರಿದಂತೆ ಇನ್ನಿತರೆ ನಗರಗಳನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಾಡುಗೊಳ್ಳುತ್ತಿದೆ. ಆದರೆ ಈ ರಸ್ತೆ ಅಭಿವೃದ್ಧಿ ಕಾಣದೆ ಗುಂಡಿ ಬಿದ್ದಿರುವ ಕಾರಣ ಜನಪ್ರತಿನಿತ್ಯ ಅಪಘಾತಕ್ಕೊಳಗಾಗಿ ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಕಣ್ಣೆರೆದು ನೋಡಬೇಕು. ಪಂಚಾಯಿತಿಗೆ 2 CL7 ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಅನುಮತಿ ನೀಡುವ ಮೂಲಕ ಯುವ ಸಮುದಾಯವನ್ನು ಕುಡಿತದ ಚಟಕ್ಕೆ ತಳ್ಳಲಾಗುತ್ತಿದೆ. ಯುವಕರು ಕಲಬೆರಕೆ ಮದ್ಯ ಕುಡಿದು ಸಾಯುವುದಕ್ಕಿಂತಲೂ ಇದು ಪರವಾಗಿಲ್ಲ ಎಂದು ನಾವು ಎಲ್ಲವನ್ನೂ ಸಹಿಸಿಕೊಂಡಿದ್ದೇವೆ. ಮುಂದೆ ಕಾಲ ನಮಗೂ ಬರುತ್ತದೆ. ಇವರು ಕೆಲಸ ಮಾಡಲಿ ಬಿಡಲಿ, ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಜೆಡಿಎಸ್ನಿಂದ ಬಿಜೆಪಿಗೆ ಶಕ್ತಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಕಾರಣಕ್ಕೆ ಬಿಜೆಪಿ ರಾಜ್ಯದಲ್ಲಿ ಶಕ್ತಿ ತುಂಬುವಂತಹ ಕೆಲಸ ಆಗಿದೆ. ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ಬಲ ಹೆಚ್ಚಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಲ್ಲಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಸಂಬಂಧ ಉತ್ತಮವಾಗಿದೆ. ಎರಡೂ ಪಕ್ಷಗಳ ನಾಯಕರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು. ಮುಂದಿನ ದಿನಗಳಲ್ಲಿ ನಾನೇ ಮುಂದೆ ನಿಂತು ಎಲ್ಲವನ್ನು ಬಗೆಹರಿಸುತ್ತೇನೆ. ಸ್ಥಳೀಯ ಕಾರ್ಯಕರ್ತರಲ್ಲಿ ಇರುವ ಭಿನ್ನಾಭಿಪ್ರಾಯಗಳನ್ನು ಪಕ್ಷದ ದೃಷ್ಟಿಯಿಂದ ಬಗೆಹರಿಸಲಾಗುವುದು ಎಂದರಲ್ಲದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಎಚ್. ಡಿ. ಕುಮಾರಸ್ವಾಮಿ ಅವರ ಮುಂದೆ ಗಂಟೆಗಳ ಕಾಲ ಕೂತು ಅಗತ್ಯ ನೆರವು ಪಡೆಯುತ್ತಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಗೊತ್ತಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರ ನೀಡಬೇಕು. ಈ ಸರ್ಕಾರದ ಪ್ರತಿನಿಧಿಗಳು ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರದ ಸಹಕಾರ ಕೇಳುತ್ತಿಲ್ಲ ಎಂದು ದೂರಿದರು. ರಾಜಕೀಯ ಕ್ರಾಂತಿ. ಸಚಿವ ಕೆ. ಎನ್. ರಾಜಣ್ಣ ಅವರ ಹೇಳಿಕೆಯಂತೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗಬಹುದು. ರಾಜಣ್ಣ ಅವರು ಯಾವ ಆಧಾರದ ಮೇಲೆ ಕ್ರಾಂತಿ ವಿಚಾರ ಪ್ರಸ್ತಾಪಿಸಿದ್ದಾರೆಯೋ ಗೊತ್ತಿಲ್ಲ. ಮುಂದಿನ ಬೆಳವಣಿಗೆ ಬಗ್ಗೆ ಅವರನ್ನೇ ಕೇಳಿ ತಿಳಿದುಕೊಳ್ಳಬೇಕು. ಅಮೆರಿಕದ ವಿಶ್ವ ಒಕ್ಕಲಿಗರ ಸಮ್ಮೇಳನಕ್ಕೆ ಕಾಂಗ್ರೆಸ್ ನಾಯಕರು ಬರುತ್ತಾರೆ. ಅವರನ್ನೇ ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರಿಸುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗುತ್ತಿರಲಿಲ್ಲ. ಈಗ ಚಾಮುಂಡಿ ಮೇಲೆ ಶಕ್ತಿ ಹೆಚ್ಚಾಗಿ ದರ್ಶನಕ್ಕೆ ಹೋಗುತ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಜಲಾಶಯಗಳು ಭರ್ತಿಯಾಗುತ್ತಿವೆ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸುಭಿಕ್ಷೆಯಿಂದ ಇರಲಿಲ್ಲ ಎಂದು ವ್ಯಂಗ್ಯವಾಡಿದರು. ಚಿನ್ಕುಳಿನಲ್ಲಿ ನಮ್ಮ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಇಡೀ ಆರೇಳು ಪಂಚಾಯತಿಯ ಮುಖಂಡರು ನಾಗರಿಕರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿದೆ. ಕಾರಣ ಇಷ್ಟೇ, ಒಂದು ಪಾಂಡವಪುರ ಪಟ್ಟಣಕ್ಕೆ ಪರ್ಯಾಯವಾಗಿ ಚಿನ್ಕುರಳಿ ಹೋಬಳಿ ಕೇಂದ್ರ ಸ್ಥಾನ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಶಾಸಕನಾಗಿ
ಹಲವಾರು ಬಾರಿ ಕೆಲಸ ಮಾಡುವಾಗ ನಮ್ಮ ಗ್ರಾಮದಲ್ಲಿ ಕೆಂಪೇಗೌಡರು ಶಾಸಕರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತೊಂದರೆ ಆಗದೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮೈಸೂರು ಶಿವಮೊಗ್ಗ ಹಾಸನಗೆ ಸೇರಿದಂಥ ಈ ಪ್ರಮುಖ ಹೆದ್ದಾರಿನಲ್ಲಿ ಚಿಕ್ಕಳ್ಳಿ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ಠಾಣೆ ಇದ್ದಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೊಸ ಬಿಲ್ಡಿಂಗನ್ನು ಕಟ್ಟಬೇಕು, ಒಂದು ಅಪ್ಗ್ರೇಡ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಗಲೇ ಹಲವಾರು ಬಾರಿ ಸಂಬಂಧಪಟ್ಟಂಥ IG ಅವರು SP ಅವರು ಇಲ್ಲಿಗೆ ಪ್ರಮುಖವಾಗಿ ಪೊಲೀಸ್ ಸ್ಟೇಷನ್ ಅಪ್ಗ್ರೇಡ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂಥ DG ಅವರು, ಏನು ಇವತ್ತಿನ DG ಸಲೀಂ ಅವರು ಇದ್ದಾರೆ, ಹಿಂದೆ ಇದ್ದಂಥ DG ಅವರು ಸರಿಗೆ ಪ್ರಪೋಸಲ್ ಬಂದಿದೆ. ಅಂದರೆ ಸರ್ಕಾರದ ದುಡ್ಡಿಲ್ಲ ಸ್ಟೇಷನ್ ಕಟ್ಟಲಿಕ್ಕೆ. ನಮ್ಮ ಇಲ್ಲಿ 50 ಸಭಾ ಸದಸ್ಯರು ಕೇಂದ್ರ ಸಚಿವರಾದ ಕುಮಾರಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ CSR ಫಂಡಲ್ಲಿ ದುಡ್ಡು ಕೊಡ್ತೀವಿ ಅನ್ನೋದಾದರೆ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಭಾಳ ಅತ್ಯಗತ್ಯ ಇದೆ, ಒಂದು ಲೆಟ್ರ್ ಕೊಟ್ಟರೆ ಮಾಡ್ಕೊಡ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಲೆಟ್ರನ್ನ ತೆಗೆದುಕೊಂಡು ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನ ಮಂಜೂರು ಮಾಡಿ, ಆಗಲೇ ನಮ್ಮ DCC ಬ್ಯಾಂಕ್ ನಮ್ಮ ಪಂಚಾಯತಿ ಕಟ್ಟಡದಲ್ಲಿ ಏನು ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಪಂಚಾಯತಿಯವ್ರಿಗೆ ರಿನೋವೇಷನ್ ಮಾಡ್ಕೊಳ್ಳಿ ಸರ್, ಅದು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿ ಅದಕ್ಕೆ ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಆದರೆ ನಿನ್ನೆ ಮೊನ್ನೆಯೇನು 10ನೇ ತಾರೀಕು 16ನೇ ತಾರೀಕು ಇಲ್ಲಿಂದ ಕ್ಯಾತ್ನಳ್ಳಿಗೆ ಬದಲಾಯಿಸಿದ್ದೀವಿ ಅಂತಕ್ಕಂಥದ್ದು ಜಿಲ್ಲಾ ಮಂತ್ರಿಗಳ ಆದೇಶದ ಮೇಲೆ ಆದೇಶ ಹೊರಬಿದ್ದಿದೆ. ನಾವು ಯಾವತ್ತೂ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ತಾರತಮ್ಯನೇ ಮಾಡಿಲ್ಲ. ಈ ಜಿಲ್ಲೆಗೆ 4 ಡಿಗ್ರಿ ಕಾಲೇಜ್ ಮಂಜೂರಾದರೆ 3ನ್ನ ನಾನು ಪಾಂಡವಪುರದಲ್ಲಿ ಪ್ರಾರಂಭ ಮಾಡೋದಂತಾನೆ. ಒಂದು ಪಾಂಡವಪುರ, ಒಂದು ಕ್ಯಾತ್ನಳ್ಳಿ, ಒಂದು ಮೇಲ್ಕೋಟೆ. ಕ್ಯಾತ್ನಳ್ಳಿ ಬಹಳ ದೊಡ್ಡ ಗ್ರಾಮ, ಅದು ಎಲ್ಲ ರೀತಿಯ ಕಾರ್ಯಕ್ರಮಗಳು ಕೆಲಸ ಮಾಡಬೇಕು ಅಂತೇಳಿ ಒಂದೊಂದು ಹೋಬಳಿಗೆ ವಿಶ್ವೇಶ್ವರ ನಗರದ ಒಂದೇ ಒಂದು ಸಬ್ಸ್ಟೇಷನ್ ಇದ್ದಂಥದ್ದು. ನಾನು ಶಾಸಕನಾದ್ಮೇಲೆ ಹೋಬಳಿಗೆ 3 ಸಬ್ಸ್ಟೇಷನ್ ಮಾಡುವಂಥದ್ದು. 220 ಸ್ಟೇಷನ್ನು ನಾವು ತುಗುಕೆರೆಯಿಂದ ಮಾತ್ರ ತಗೋಬೇಕಿತ್ತು ಪಾಂಡವಪುರಕ್ಕೆ. ನನ್ನ ಹಳೆಯ ಕ್ಷೇತ್ರ ಶ್ರೀನಗರ ಹೋಬಳಿ ಹುಯಿಗನಹಳ್ಳಿನಲ್ಲಿ ರೇವಣ್ಣವ್ರನ್ನ ಹಿಡಿದು ಅವತ್ತು 220 ಸ್ಟೇಷನ್ ಸ್ಯಾಂಕ್ಷನ್ ಮಾಡಿಕೊಂಡು ಈ ತಾಲೂಕಿಗೆ 2 ಕಡೆಯಿಂದಲೂ ಕರೆಂಟ್ ಬರಬೇಕು ಅಂತಕ್ಕಂಥದ್ದು ಕಳೆದ ಬಾರಿ ಶಾಸಕರ ಸಂದರ್ಭದಲ್ಲಿ ಆನ್ವಾಲ್ ಗೇಟಲ್ಲಿ 10 ಎಕರೆ ಜಾಗ ಕೊಟ್ಟು ಇಲ್ಲೇ ಒಂದು ಸಬ್ಸ್ಟೇಷನ್ 220 ಸ್ಟೇಷನ್ನ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ಕೊಳ್ತಾರೆ. ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಜಿಲ್ಲಾ ಮಂತ್ರಿಗಳು ಇದೇನು ಬಹುತೇಕ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಗಾಗಿ ಆಗಿ ಮುಗಿದ್ರೆ ನೆಕ್ಸ್ಟ್ ನಮ್ಮ ಜನಾಂಗದಲ್ಲಿ ಅವರೇ ನಾಯಕರು. ನಮಗೆ ಅನಂತೇಶ್ವರ ಪ್ರಾಂತ್ಯದಲ್ಲಿ ಬಹುತೇಕ ನಮ್ಮ ಸಮುದಾಯವನ್ನು ನಿಭಾಯಿಸುವಂಥದ್ದು. ಅವರೇ ಹೇಳ್ತಾರೆ ದೇವೇಗೌಡರಲ್ಲಿ ನಾವೇನು ಕಮ್ಮಿಲ್ಲ ಅಂತ. ಒಬ್ಬ ಮಹಾನ್ ನಾಯಕರು ಡೆವಲಪ್ಮೆಂಟ್ ಮಾಡಿಸ್ಕೊಳಕ್ಕಾಗುತ್ತೆ, ಕ್ಯಾಟಲಿಗೆ ಒಂದು ಮಾಡಿಸ್ಕೊಂಡ್ರೆ ಇದ್ಯಾಕೆ ಕಿತ್ತಲ್ಲಿ ಹಾಕ್ಬೇಕಿತ್ತು. ಇಷ್ಟು ಕನಿಷ್ಠ ಜ್ಞಾನ ಬೇಡವಾ? ಅಧಿಕಾರಿಗಳ ಅಭಿಪ್ರಾಯ ತಗೊಂಡು ಚಿನ್ಕುಳ್ಳಿ ಹೋಬಳಿ ಹಂಚಿ ಮಾಡಿದ್ದಾರೆ. ಬನ್ನಂಗಾಡಿ ಪಂಚಾಯತಿ, ಡಿಂಕಾ ಪಂಚಾಯತಿ KRS ಪೊಲೀಸ್ ಸ್ಟೇಷನಲ್ಲಿದೆ. ಅರಳುಕುಪ್ಪೆ, ಅರವು, ಸ್ವಲ್ಪ ಭಾಗ ಶ್ರೀರಂಗಪಟ್ಟಣ ರೂರಲ್ಲಲ್ಲಿದೆ. ಕ್ಯಾತ್ನಳ್ಳಿ ನಮ್ಮ ನಾರಾಯಣಪುರ ತಗೊಂಡೋಗಿ ಮೇಲ್ಕೋಟೆಗೆ ಸೇರ್ತಾರೆ. ಬಸ್ ಕನೆಕ್ಷನ್ ಇಲ್ಲ.
ಐದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಾಂಡಪುರಕ್ಕೆ ಬರ್ತಾರೆ, 13 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಸ್ವಲ್ಪ ಜಿಲ್ಲಾ ಮಂತ್ರಿ ಕೆಲಸ ಮಾಡುವಾಗ ರಾಜಕೀಯ ಮಾಡ್ತಕ್ಕಂಥದ್ದು ಬೇರೆ. ಈ ಜನ 50 ಸಾವಿರ ನಿಮ್ಮನ್ನು ಸೋಲ್ಸವ್ರೆ, ನನ್ನೂ ಸೋಲ್ಸವ್ರೆ, ನಿಮ್ಮನ್ನು ಗೆಲ್ಸವ್ರೆ, ನನ್ನ ಗೆಲ್ಸವ್ರೆ. ಜನಪ್ರತಿನಿಧಿ ಕೆಲಸ ಮಾಡುವಾಗ ಏನು ಪ್ರಮಾಣವಚನ ತಗೋತೀವಿ, ಯಾವುದೋ ರಾಜಕೀಯ ಪ್ರವೇಶ ಮಾಡೋಕ್ಕೆ ಬಿಡಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ ನಡೆದಿನೆಲ್ಲ ಹೊರಗಡೆ ತಗೋಯ್ತೀವಿ, ಕೆಲಸ ಮಾಡ್ಕೋತೀವಲ್ಲ, ಇವೆಲ್ಲ ನೋಡ್ಬೇಕಲ್ಲ. ಒಂದು ಗುಂಡಿ ಬಿಡದಂಗೆ ಇಟ್ಟಿದ್ದೆ ನಾನು ಈ ರೋಡ್ ರಸ್ತೆನ. ಒಂದು ಕಡೆ NH ಅಪ್ಗ್ರೇಡೇಷನ್ ಮಾಡೋದಂತೂ ನಡೀತಾ ಇದೆ, ಇನ್ನೊಂದು ಈಗಾಗಲೇ ಏನೋ ಬಡ್ಜೆಟಲ್ಲಿ ಕೊಟ್ಟು ಸ್ಟೇಟಿಂದನೇ ಮಾಡ್ತೀನಿ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದ್ದಾರೆ. ಈ ರಸ್ತೆ ನೋಡಿದ್ರಲ್ಲ, ಪಾಂಡವಪುರ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಬಾರ್ಡ್ರ್ ಅಶೋಕ್ ನಗರ ತನಕ ದಿನ ಎಷ್ಟು ಜನ ಬಿಟ್ಟು ಕೈ ಮುಟ್ಕೋತಾರೆ, ಎಷ್ಟು ಮನೆ ಹಾಳಾಗಿವೆ ಅನ್ನೋದ ಜಿಲ್ಲಾ ಮಂತ್ರಿ ಸ್ವಲ್ಪ ಕಣ್ತಾರೆ ನೋಡಬೇಕು. ಇವೆಲ್ಲ ಒಳ್ಳೆ ನಡವಳಿಕೆ ಅಲ್ಲ. ಗೌರವವಾಗಿ ಇದು ಪಾಂಡವಪುರ ಪಟ್ಟಣಕ್ಕೆ ಪರ್ಯಾಯವಾಗಿರ್ತಕ್ಕಂಥ ವಾಣಿಜ್ಯ ಕೇಂದ್ರ ಸ್ಥಾನ. ನಾವೇ ಕಂಡ್ರೆ ಮೊನ್ನೆ ತಾನೇ ಕಳೆದ ಒಂದು 15 ದಿನದಲ್ಲಿ ದೊಡ್ಡ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕಿತ್ತು. ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಮಧ್ಯ ಪ್ರವೇಶ ಮಾಡಿ ನನ್ನನ್ನು ಕರೆಸ್ಕೊಂಡು ಏನೋ ಚಿಕನ್ ತಂದು ಮೈಸೂರಿಂದ ಮಾಡ್ತಾ ಇದ್ರು ಅನ್ನೋದನ್ನೇ ಯಾವನ್ನ ಆಗ್ತಾವೆ ವಿಡಿಯೋ, ಗೋಬೋ ಬಿರಿಯಾನಿ ಅನ್ನೋದನ್ನ ಅಮೇರಿಕ ಗಂಟ ಹೋಗ್ತಾಯಿದ್ದೆ. ಅಲ್ಲಿಂದ ಫೋನ್, ಅಣ್ಣ ನಾನು ಮನೆಗೆ ಬಂದು ಊಟ ಮಾಡಿದ್ದೆ, ನಮಗೇನಾರು ಹಾಕ್ಸಿದ್ರೆ ನಾನು ಮತ್ತೆ ಕೆಟ್ಟ ನಡವಳಿಕೆ ನಡೀತಾ ಇದೆ, ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಪಂಚಾಯತಿಗೆ ಗೇಟೆಡು CL7 ಬೀದಿಲ್ ಮಾರಂಗ್ ಮಾಡಿದಿರಿ, ಯಾರು ನಮ್ಮೂರಲ್ಲಿ ಕೆಂಪೇಗೌಡರ ಕಾಲದಿಂದ ನಾವು ಅಂಗಡಿ ಓಪನ್ ಮಾಡಿದ್ವಿ. ಈ ಕಲಬೆರಕೆ ಕುಡುಕ್ ಸಾಯ್ತಾರ ಅಂತ ನಾವೇ ಸುಮ್ಮನೆ ಆಗ್ಬಿಡ್ತಾರೆ, ಯಾರು ಮಾಡಿರುತ್ತೆ. ಪ್ರತಿದಿನ ನೀವು ನೋಡ್ಬೇಕು, ಆ ರೋಡ್ಗಳಲ್ಲಿ ಹೋದ್ರೆ ಸಿಮೆಂಟ್ ದೀಪ ಉರಿತಾ ಇರ್ತವೆ. ಒಂದು ಏನು ಅಂದರೆ ಯಾರು ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ ಅಂತ ನಾವೇ ತಲೆ ಬಂದಿಸ್ಕೋಬೇಕು, ಆ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸನ್ನಿವೇಶದಲ್ಲಿ ಅಧಿಕಾರಿಗಳು ಕೊಟ್ಟ ರಿಪೋರ್ಟ ಕಿರುಕುಳಿನೇ ಸೂಕ್ತವಾದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಆಗಲಿಕ್ಕೆ ಲಾಯಕು, ಅದರ ಮೇಲೆ ಮಂಜೂರು ಮಾಡಿ ಅಂತೇಳಿ ಒಬ್ಬ DG ಹಿಂದೆ ಇದ್ದ DG ಅವರು ಕೇಂದ್ರ ಸಚಿವರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಮ್ಗೆ ಭಾಳ ಎಸೆನ್ಸಿಯಲ್ ಇದೆ, ರಾತ್ರಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ, ರಿಪೋರ್ಟ್ ಇದೆ, ನೀವು ಸರ್ಕಾರದಿಂದ ಪೊಲೀಸ್ ಸ್ಟೇಷನ್ ಕಟ್ಟಲಿಕ್ಕೆ ಇದು ಕೊಂಡಿಲ್ಲ, ನೀವು CSR ಫಂಡ್ ಕೊಟ್ಟರು ಲೆಟರ್ ಕೊಟ್ಟರೆ ನಾನು ಮಂಜೂರು ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಮಂಜೂರಾಗಿರೋದು ಇನ್ನೊಂದು ಎಫರ್ಟ್ಸ್, ಇನ್ನೊಂದು ಕ್ಯಾಪಿಟಲ್ಗೂ ಮಾಡೋಕ್ಕೆ ಅವಕಾಶ ಇದ್ದು ಮಾಡಿಸೋವಂಥದ್ದು ಮಾಡಬೇಕು. ಇಲ್ಲಿಕ್ಕಿತ್ತು ಅಲ್ಲ ಹಾಕೋದು, ಅಲ್ಲಿಕ್ಕಿತ್ತು ಇಲ್ಲ ಹಾಕೋದು ಮಾಡೋಕ್ಕೆ ನೀವೇ ಆಗ್ಬೇಕಾ? ಇದೇನಂತರ ಎಲ್ರಿಗೂ ಒಂಥರ ಮನಸ್ಸಲ್ಲಿ ಏನೋ ಒಂದು ಕೆಟ್ಟ ಅಭಿಪ್ರಾಯ ಮೂಡುವಂಥ ಕೆಲಸ ಆಗಿದೆ. ರಾಜಕೀಯ ಮಾಡ್ತಾ ಇದ್ದಾರೆ, ಮುಲಾಜಿಲ್ಲ, ಇನ್ನೇನು ರಾಜಕೀಯ ಮಾಡೋ ಕೆಲಸಕ್ಕೆ ಥರ ಮಾಡ್ತಾರೆ ಅನ್ನೋದು ಅದು ಹೇಳೋದು. ಅದು ನಮ್ಮ ಕ್ಷೇತ್ರನೇ, ನಾವ್ಯಾವತ್ತೂ ತಾರತಮ್ಯ ಮಾಡಿ ಕೆಲಸ ಮಾಡಲೇ ಇಲ್ಲ. ಈಗ ಮೇಲ್ಕೋಟೆಗೆ ಸರ್ ನನ್ನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಅವತ್ತೇ ನಾನು ಮಾಡಿಸ್ಕೋಬೋದಿತ್ತಲ್ಲ, ನಾವು ಪೊಲೀಸ್ ಸ್ಟೇಷನ್ ಬೇಡ ಅಂತಿದ್ದವರು. ಈಗ ಅಧಿಕಾರಿಗಳು ಒತ್ತಡ ಇಲ್ಲ ಸರ್, ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಈಗ ಸ್ಟೇಷನ್ ಆಗಲೇಬೇಕು ಅಂತೇಳಿ ಅವ್ರು ಕೊಟ್ಟ ರಿಪೋರ್ಟ್ ಮೇಲೇ ಮಂಜೂರಾಗಿರ್ತಕ್ಕಂಥದ್ದು. DG ಅವರು ನಮ್ಮ ಕೇಂದ್ರ ಮಂತ್ರಿಗಳನ್ನ ಭೇಟಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಮಂಜೂರು ಮಾಡಿಕೊಡ್ತೀವಿ ಸರ್, ಅದು ಭಾಳ ಎಸೆನ್ಷಿಯಲ್ ಇದೆ ಅಂತ ನಮ್ಮ SP ಅವರು IG ಎಲ್ಲ ಹೇಳ್ತಾ ಇದ್ದಾರೆ. ನೀವು CSR ಫಂಡ್ ಕೊಡೋದಾದರೆ ನೀವು ಲೆಟ್ರ್ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ಸ್ವಲ್ಪ ಕೊನೆ ಅವರು ಒಂದು 15-20 ದಿನ ಇದ್ದಂಗೆ ಮಂಜೂರು ಮಾಡಿ ಕೊಡ್ಬೋದು. ಸರಿ ಸರ್, ಇವತ್ತು ಹೋರಾಟ ಮಾಡಿದ್ದಾರೆ ಗ್ರಾಮಸ್ಥರು, ಮುಂದೆ ಹೇಗೆ ಗೊತ್ತಿಲ್ಲ. ಏನು ತೀರ್ಮಾನ ತಗೊಂಡಿದ್ದೀರಿ ಹೇಳಬೇಕಿತ್ತು, ಮಾಡಿದ ಪಾಪ ಅವ್ರ ಹಕ್ಕು, ಅದಕ್ಕೆ ಅವರು ನಮ್ಮ ನಾಗರಿಕರು ಮುಖಂಡರು ಕೇಳ್ಕೊಂಡಿದ್ದಾರೆ, ಹೇಳ್ತೀನಿ ಮಾಡಿಕೊಟ್ರೆ ನಿಮ್ಗೆ ಗಾರ ಹಾಕ್ತೀವಿ, ಮಾಡಿಕೊಡದಿದ್ರು ನಾನೇ ತಂದು ಮಾಡುವಂಥ ಕಾಲ ಬರ್ತದೆ. Mr. ಚಲುವರಾಯ ಅವರೇ ಅದು ಮಾಡ್ತೀವಿ. ಗೌರವವಾಗಿ ಜಿಲ್ಲಾ ಮಂತ್ರಿಗಳಿಗೆ ಹೇಳಬೇಕಿತ್ತು, ಇದನ್ನು ಹೇಳಿದ್ದೀವಿ. ಸರಿಪಡಿಸೋದಿದ್ರೆ ಮಾಡಲಿ, ಮಾಡದೇ ಇದ್ರೆ ನಮ್ಗೆ ಕಾಲ ಬರ್ತದೆ, ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಒಳ್ಳೆಯದಾಗಲಿ, ಮಾಡ್ಕೊಂಡು ಹೋಗಿ ಅಷ್ಟೇ ಹೇಳಿ ತೋರಿಸ್ತೀವಿ. ಅಲ್ಲಿಂದ ಪ್ರಾರಂಭ ಆಗ್ತದೆ. 7 ವಿಧಾನಸಭಾ ಕ್ಷೇತ್ರದಲ್ಲೂ ನಡೆಯುತ್ತೆ ಬೃಹತ್ ಸಮಾವೇಶ. ನಮ್ಮಲ್ಲಿ ಬೃಹತ್ ಸಮಾವೇಶನ ಪಾಂಡವಪುರದಲ್ಲಿ
ನಾನು ಬಂದಿದ್ದ ಮೇಲೆ ನಮ್ಮ ಮುಖಂಡ ಕಾರ್ಯಕರ್ತರ ಸಭೆ ಕರೆದು ಮುಖಂಡರ ಸಭೆ ಕರೆದು ಭಾಳ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತೀವಿ. ಸರ್, ಬಿಜೆಪಿ JDS ನಡುವೆ ಸಮನ್ವಯತೆ ಇಲ್ಲ, ಸಮನ್ವಯತೆ ಕೊರತೆ ಉಂಟಾಗ್ತಾ ಇದೆ, ಸಮಿತಿ ರಚನೆ ಮಾಡಬೇಕು ಅನ್ನೋದು ಕೆಲವರು ನಿಮ್ಮ ಪಕ್ಷದ ಶಾಸಕರಿಗೆ ಒತ್ತಡ ಆಗ್ತದೆ. ನಮ್ಮ ನಾಯಕರು ಪೂಜ್ಯ ದೇವೇಗೌಡಜಿಯವರು ಏನು BJPಯ ಒಂದು ಶಕ್ತಿ ಕೊಡುವಂಥ ಕೆಲಸ ಆಯಿತು ಈ ರಾಜ್ಯದಲ್ಲಿ, ಅದರೊಳಗೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಚೆನ್ನಾಗಿ ಮೋದಿಜಿಯವರು, ನಾನು ಲೋಕಸಭಾ ಸದಸ್ಯನಾಗಿ ದೇವೇಗೌಡಜಿಯವ್ರ ಜೊತೆ ಮೋದಿಜಿಯವ್ರನ್ನ ಭೇಟಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿ, ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ, ಗೌರವ ನೋಡಿದರು. ಇವತ್ತು ಕುಮಾರಣ್ಣವರು 5ನೇ ಸ್ಥಾನದಲ್ಲಿ ಮೋದಿಜಿಯವರ ಕ್ಯಾಬಿನೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೇಂದ್ರ ಮಟ್ಟದಲ್ಲಿ ಬಹಳ ಉತ್ತಮವಾದ ಸಂಬಂಧ ಇದೆ. ರಾಜ್ಯ ಮಟ್ಟದಲ್ಲೂ ಮತ್ತು ನಾವೇನು ಹೇಳ್ತಾ ಇದ್ದೀವಿ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಅದನ್ನು ಸರಿಪಡಿಸುವಂಥ ಪ್ರಯತ್ನನ ನಾನು ಈಗಾಗಲೇ ಈ ರಾಜ್ಯ ಮಟ್ಟದ BJP ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನೇ ಲೀಡ್ ತಗೊಂಡು ಈ ಸಮನ್ವಯವನ್ನು ಸರಿಪಡಿಸ್ಕೊಂಡು ಈ ಕಾಂಗ್ರೆಸ್ನ ಕಿತ್ತೊಗೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಮುಂದಾಗ್ತೀವಿ. ಸರ್, ಕುಮಾರಸ್ವಾಮಿ ಮೇಲೆ ಮಂಡ್ಯ ಜನರಿಗೆ ನಿರೀಕ್ಷೆಗಳು ಸುಳ್ಳಾಗ್ತಾ ಇದೆ. ಕುಮಾರಸ್ವಾಮಿ ಬರೀ ಥಿಂಕಿಂಗ್ ಸ್ವಾಮಿ ಆಗಿದ್ದಾರೆ, ಮಾಡ್ತೀನಿ ಅಂದ್ರೆ ಇದ್ರೆ ಯಾವ ಹೊಸ ಜನರು ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಅದು ಅಸತ್ಯ. ಇವ್ರ ಯೋಗ್ಯತೆಗೆ ಮಾತಾಡೋರಿಗೆ ಮಾನ ಮರ್ಯಾದೆ ಇದ್ದರೆ ಕರೆದು ಒಂದು ಮೀಟಿಂಗ್ ಮಾಡಿ, ತೆಲಂಗಾಣ CM ಹೋಗಿ 1 ಗಂಟೆ ಕೂತ್ಕೊತಾರೆ ಕೇಂದ್ರ ಸಚಿವರು. ಚಂದ್ರಬಾಬು ಅವರಿಗೆ ವಾರಕ್ಕೊಂದ್ಸಲ ಮೀಟ್ ಮಾಡ್ತಾರೆ. ಯಾವತ್ತು ಕರೆದು ನೀವು ಈ ರಾಜ್ಯಕ್ಕೆ ಏನಾಗಬೇಕು ಅಂತ ಡಿಸ್ಕಸ್ ಮಾಡಿದ್ದೀರಿ? ಅಲ್ಲ ಸರ್, ಹೇಳ್ಬೇಕಲ್ಲ, ಇಲ್ಲ ಅಟ್ಲೀಸ್ಟ್ ಡೆಲ್ಲಿಗೆ ಹೋದ್ರಲ್ಲ ಭೇಟಿ ಮಾಡೋರು. ಒಬ್ಬ ಪ್ರಭಾವಿ ಸಚಿವ ಅವ್ರನ್ನ ಭೇಟಿ ಮಾಡಿ, ಸರ್ ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನ ಹೇಳ್ಬೇಕಲ್ಲ. ಉದಾಹರಣೆ, CM ಪಟ್ಟ ಪಾಂಡವಪುರ ಒಂದು ರಸ್ತೆ ಮಂಜೂರು ಮಾಡಿಸಿದ್ದೆ, ನನ್ನದೇ ಎಫರ್ಟ್ಸಲ್ಲೇ ಮಾಡಿ ಹಿಂದೆ ಮಾಡಿದ್ದು. ಕುಮಾರಣ್ಣ ಬಂದ ತಕ್ಷಣ ಮಾಡಿಸ್ತೀವಿ. ನಮ್ಮ ಕಂಪ್ನಿನೇ ಇನ್ನೇನು ಮಿಷನರಿ ಕೆಲಸ ಇಲ್ಲ ಅಂತೇಳಿ 28% ಲೆಸ್ ಆಗಿ ಕೆಲಸ ತಗೊಂಡಿದ್ದಾರೆ ಅಶೋಕ್. ಕೋರ್ಟ್ ಆರ್ಡರ್ ಮೇಲೆ ಪ್ರತಿ ಯಾವುದೇ ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಮೆಟೀರಿಯಲ್ ಕೊಡೋಕ್ಕೆ ಸ್ಯಾಂಕ್ಷನ್ ಆಗ್ತಿದ್ದಂಥದ್ದನ್ನು ಮೊನ್ನೆ ಜಿಲ್ಲಾ ಮಂತ್ರಿಗಳು ನೀವು ಪೆಂಡಿಂಗ್ ಇಡಿಸಿದ್ದೀರಲ್ಲ, ಕೆಲಸ ಇಳಿಸೋಕ್ಕಾಗ್ತದ? ಅದನ್ನು ಬೇರೆ ಏನು ಮಾಡ್ತಾರೆ, ಲಾಸ್ ಆಗ್ಬೋದು ಅಷ್ಟೇ. ಈ ಮನೋಭಾವ ಇರೋದು ಏನು ಸಾಧನೆ ಮಾಡ್ತೀರಿ ನೀವು? ಕೋಆಪರೇಷನ್ ಬೇಕಾ ಬೇಡ ಸರ್? ಇಲ್ಲಿಂದ ಆಗಬೇಕು, ಇದು ಮಾಡಿ ನಿಮ್ಮ ಕೈಯಲ್ಲಿ ನಡೀಲಿ ಮಾಡ್ತಾ ಇದ್ದೇವೆ, ಮೋದಿಯವರು ಒಪ್ಪಿಸಿ. ಯಾವತ್ತು ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆಗಬೇಕಾದಂಥ ಸಹಕಾರ ಕೇಳಿದಿರಿ? ಎಲ್ಲ ಕೆಲಸಕ್ಕೂ ತೊಡಕೆ. ಈಗ ಹೇಳಿದ್ರೆ ಒಂದು ಉದಾಹರಣೆ, ಕಿರಂಗೂರಿಂದ ಪಾಂಡವಪುರ ಕೆಲಸ ನಡೀತಾ ಇದೆಯಲ್ಲ, ಮೆಟೀರಿಯಲ್ ಕೂಡ ಬಿಡ್ತಾ ಇಲ್ಲ ಇವರು. 3B ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೆ ಹೆಂಗೆ ಮೈಸೂರು ಬೆಂಗಳೂರು ರೋಡ್ ನಡೀತಾ, ಎಲ್ಲೇ ಕೋರೆ ಹೊಡೆದು ಮಾಡಿದ್ರು ಮಿಷನರಿ ಹಂಗೆ ಹಾಕೊಂಡು ಜಕ್ಕನಹಳ್ಳಿ ಹತ್ರ ಇವ್ರ ಕಂಪ್ನಿ ಒಂದು ಪ್ಲಾಂಟ್ ಇದೆ. 6 ತಿಂಗಳು 5 ತಿಂಗಳಿಗೆ ಎಷ್ಟು ಜನ ಬೇಕು ಅದಕ್ಕೆ ಸ್ಯಾಂಕ್ಷನ್ ಇಲ್ಲಿ ಗಂಟೆ ಕೊಟ್ಕೊಂಡ್ಬಂದವ್ರೆ. ಅವನು ಅರ್ಜಿ ಕೊಟ್ಟ ಅಂತೇಳಿ ಫಾರೆಸ್ಟರ್ ಕೊಟ್ಟು ವಿಡ್ರಾ ಮಾಡೋದು, ಅದ್ಮೇಲೆ ಹೈಕೋರ್ಟ್ ಆರ್ಡರ್ ಮಾಡ್ತು ಬಾಯಿ ಮುಚ್ಕೊಂಡು ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಕೊಡಿ ಅಂತೇಳಿ 5-6 ಪ್ರಾಜೆಕ್ಟ್ ಕೊಟ್ಕೊಂಡ್ಬಂದವ್ರೆ. ಇದು 6ನೇ ಪ್ರಾಜೆಕ್ಟು. ಇದು ಇವನ್ ಟುಡೇ ಮಾಡಿಸ್ಕೊಳ್ಳಿಲ್ಲ. ಕೆಲಸ ನಿಂತಿಲ್ಲ, ನಡೀತಾ ಇದೆ, ಮುಗಿಸ್ತಾರೆ 2-3 ತಿಂಗಳ ಒಳಗೆ. ಲಾಸ್ ಆಗ್ಬೋದು ಅಷ್ಟೇ. ಎಲ್ಲಿಂದ ಇಲ್ಲ ಸಿಗೋ ಕಡೆ ತಂದು ಮಾಡ್ತಾವ್ರೆ ಅಷ್ಟೇ. ಅದು ಕಂಪ್ನಿ ಇಂಥ ಟೆಂಡರ್ ತಗೊಂಡಾಗ ಪ್ರಾವಿಷನ್ ಇದೆ ಕೊಡ್ಲಿಕ್ಕೆ, ವಿತಿನ್ ವೀಕ್ ಸ್ಯಾಂಕ್ಷನ್ ಮಾಡ್ಕೊಡ್ಬೇಕು. ಮೋದಿ ಅಷ್ಟೇ, ಇನ್ನೇನಿಲ್ಲ. ಬದನೆಕಾಯಿ ನನ್ನೇನು ದ್ವೇಷ ಮಾಡೋಕ್ಕಾಗುತ್ತೆ? ಇಲ್ಲಿ 50,000 ಸೋಲ್ಸಿರೋ ಇತಿಹಾಸನೂ ಅದೇ. ಈ ಜಿಲ್ಲೆ ಒಳಗೆ ಒಂದು ಕಾನ್ಸ್ಟಿಟ್ಯೂನ್ಸಿ 50,000 ಹಿಡಿದಂಗೆ ಇದ್ದಾರೆ, MLA ಇದ್ದಾರೆ. ಈಗಾಗಲೇ MP ನಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಏನು ದುಡ್ಡನ್ನ ಒಳಗೆ ಹರಿಸಿದ್ರು ಏನಾಯ್ತು? ಜನಭಿಪ್ರಾಯ ಮಂಡ್ಯ ಜಿಲ್ಲೆ ಜನ ಬುದ್ಧಿವಂತಿದ್ದಾರೆ. ಈ ಕಾಲಚಕ್ರದಲ್ಲಿ ಕೆಳಗಿದ್ದರ ಮೇಲೆ ಮೇಲಿದ್ದರ ಕೆಳಗೆ ಬರಲೇಬೇಕು. ಬಟ್ ನಾವು ಸಮಾಧಾನವಾಗಿ ಯಾವುದಿಲ್ಲದೆ ಮಾಡ್ಕೊಳ್ತೀವಿ, ತೋರಿಸ್ಕೊಡ್ತಾರೆ. ಮುಂದಕ್ಕೆ ನಾವು ಇದ್ರ ಏನು ತಗೊಳ್ಳೋದು ಬಿಡೋಕ್ಕಾಗದ? ಇಲ್ಲದೆ ನೋಡಿ ಹೇಳಿದ್ದಲ್ಲ ಒಂದು ಇದೇನು ಮತ್ತೆ ಇವತ್ತು ಇದು ಯಾರು ಈ ಕೆಲಸ ಮಾಡ್ತಾರ? ಎಸೆನ್ಷಿಯಲ್ ಇರೋ ಜಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಂಜೂರು ಮಾಡಿರೋದನ್ನ ಮಾಡಲೇಬೇಕು. ಕ್ಯಾಪಿಟಲ್ ಮಾಡ್ಕೊಡ್ಬೇಕು. ಇನ್ನೊಂದು ಮಾಡಿಸೋದು ತಗೊಂಡೋಗಿ ಡೆವಲಪ್ಮೆಂಟ್ ಯಾವ್ದು ಡೆವಲಪ್ಮೆಂಟ್ ಮಾಡಿಸ್ಕೊಂಡಿದ್ದೀನಪ್ಪ, ಅದೇ ಕ್ಯಾಪಿಟಲ್ ಮಾಡಿಸೋಣ. ಈಗೇನು ಎಂಟೈರ್ ಹೋಗೋ ಲಾರಿಗಳನ್ನು ಕ್ಯಾಪಿಟಲ್ ಮೇಲೆ ತಗೊಂಡೋಗ್ತದ, ಮುಸ್ಕಲ್ ತಗೊಂಡೋಗಕ್ಕಾಗತ್ತೆ?
ಟ್ರಾಫಿಕ್ಕು ಇರೋ ಕಡೆ, ಎಸೆನ್ಷಿಯಲ್ ಇರೋ ಕಡೆ ಪರ್ಯಾಯವಾಗಿ ಪಾಂಡುಪುರ ಎಷ್ಟೋ ಇಲ್ಲೂ ಅಷ್ಟೇ ಕ್ರೌಡು ಇದು ಮೂಮೆಂಟ್ಸ್ ಇದೆ. ಇಲ್ಲಿ ಲೆಟರ್ ಇರೋದು ಚಲುವರಾಯ ಸ್ವಾಮಿ ಲೆಟರ್ ಕೊಟ್ಟಾರೆ, ಅದಕ್ಕೆ ಮಾಡಿದೀವಿ, ಮಾರ್ಪಾಡು ಮಾಡಿದೀವಿ ಅಂತ ಹೇಳಿದ್ದಾರೆ ಡಿ ಜಿ ಅಂತ. ಇಲ್ಲೇ ಇದೆಯಲ್ಲ ನೋಡಿ, ಇಲ್ಲು ಶಾಸಕರಿದ್ರೆ ಶಾಸಕರ ಬಗ್ಗೆ ಕೇಳ್ತಿದ್ದಾರೆ. ಕ್ಯಾತ್ನಳ್ಳಿಗೆ ಹೋಗಿದ್ದಿಲ್ಲ ಸರ್, ಅದೆಲ್ಲ ಶಾಸಕರ ಇದೆಯಾ ಅಂದ್ರೆ ಗೊತ್ತಿಲ್ಲ, ಅದನ್ನು ಕೇಳ ಅವ್ರ ಲೆಟರ್ನಿಂದ ಕೇಳ್ತಿದ್ದೆ, ಅವ್ರನ್ನೇ ಫೋನ್ ಮಾಡಿ ಯಾಕಪ್ಪ ಹಿಂಗೆ ಮಾಡಿದ್ಯಾ, ಚಿನ್ಕುಳಿ ಕ್ಯಾನ್ಸಲ್ ಮಾಡಿ ಅಲ್ಗೊಂದು ಮಾಡಿಸ್ಕೊ ಬೇಡ ಅಂತ ಹೇಳಲ್ಲ ಅಂತ ಶಾಸಕರಿಗೆ ಹೇಳ್ತಿದ್ದೆ ನಾನು. ಬಹಳ ವಿಶ್ವಾಸ ಚಿಕ್ಕದ ಕಡೆ ಮಾತಾಡ್ತಾರೆ. ಮಾಡಿರೋದು ಚಲುವರಾಯ ಸ್ವಾಮಿ ಲೆಟರ್ ಇದೆಯಲ್ಲ ಸರ್, ಇಲ್ಲಿ ಹೇಳಿದಾರಲ್ಲ, ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ನಡವಳಿ ಇವರೇ ಮಾಡ್ಬಿಟ್ಟಿದಾರಂತೆ. ನಡವಳಿಯ ಅಯ್ಯೋ ಇಂಥವೆಲ್ಲ ನಾನು ನೋಡಿದ್ದೀನಿ. ಇವ್ರಿಗೆ ಮುಂಚೆ ರಾಜಕಾರಣ ತಂದನು ನಾನು. ವಿದ್ಯಾರ್ಥಿ 1979 ಜಲಕೂತ ನಮ್ಮ ಸ್ನೇಹಿತರು ಜಯಪ್ರಕಾಶ್ ನಾರಾಯಣ ಮೂವ್ಮೆಂಟ್ ದುಡ್ಗುದ್ದು ನಮ್ಮ ಅಣ್ಣನ ಕಾರ್ ಓಡಿಸ್ಕೊಂಡು 1983 ಫಸ್ಟ್ ಕೆಂಪೇಗೌಡ ಬಿಪಾರ್ ಮಿಸ್ಕ ಬಂದವ್ರು ನಾವು. ಮುಲಾಜಿಲ್ಲೆ, ಅಯ್ಯೋ ಮುಲಾಜಿಲ್ಲೆ ಬರುತ್ತೆ, ಕೊಡ್ತೀವಿ. ನೋಡ್ರಿ ತಕ್ಕಳಿ ಅದೇ ರಾಜಣ್ಣ ಹೇಳಿಲ್ಲೇನೆ, ಅಕ್ಟೋಬರ್ ಗಂಟೆ ಕರೀರಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ. ಅಂದ್ರೆ ರಾಜಣ್ಣ ಹೇಳಿರೋ ರೀತಿ, ರಾಜಣ್ಣ ಹೇಳಿರೋ ರೀತಿ ಸರ್ಕಾರ ಬಿದೋಗುತ್ತಾ ಅಂತ ಸರ್. ಮಾತಾಡೋದು ಗೊತ್ತಿಲ್ಲ. ಸಿಎಂ ಬದಲಾವಣೆ ಆಯ್ತಾರೋ ಸರ್ಕಾರ ಬಿದೋಗುತ್ತೋ ಇಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳೋರಲ್ಲ. 2024 ಚುನಾವಣೆ ಅಂತ ಹೇಳ್ತಾರೆ. ಒಳ್ಳೆ ರೀತಿ ಕ್ರಾಂತಿ ಆಗುತ್ತೆ ಅಂತ. ಯಾವ ರೀತಿ ಸರ್? ಒಳ್ಳೆ ರೀತಿ ಕ್ರಾಂತಿ ಎಲ್ಲ ಒಳ್ಳೆ ರೀತಿನೇ ಆಗುತ್ತೆ. ರಾಜಕೀಯ ಆದ್ಮೇಲೆ ಒಳ್ಳೆ ಕ್ರಾಂತಿ ಒಳ್ಳೆದಾರು ಆಗೋದು ಕೆಟ್ಟದಾರು ಆಗೋದು. 2019 ಆಗ್ತಾರೆ ಆ ತರ ಕ್ರಾಂತಿ ಆಗುತ್ತೆ ಅಥವಾ ಸಿಎಂ ಬದಲಾವಣೆ ಆಗೋಂತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ರಾಜಣ್ಣನೇ ಕೇಳೋಣ, ಫೋನ್ ನಂಬರ್ ಕೊಡ್ತೀನಿ, ಮಾತಾಡಿ. ಎಲ್ಲ ಒಂದು ಅಮೆರಿಕಾಗೆ ಎಲ್ಲ ಪಾರ್ಟಿಯವರು ಬರ್ತಾ ಇದ್ದಾರೆ, ಅಲ್ಲಿ ಕೇಳ್ಕೊಂಡು ಹೇಳ್ತೀನಿ. ಅಲ್ಲ ಅಮೆರಿಕಾಗೆ ಸಮ್ಮೇಳನಕ್ಕೆ ಬರ್ತಾವ್ರೆ ಎಲ್ಲ ಪಾರ್ಟಿಯಲ್ಲಿ ಇರುವಲ್ಲೇ, ಅಲ್ಲಿ ಡಿಸ್ಕಸ್ ಮಾಡಿ ಅಲ್ಲಿ ಏನ್ ಹೇಳ್ತಾರೆ ಬಂದು ನಿಮ್ಗೆ ಆಮೇಲೆ ಹೇಳ್ತೀನಿ. 15 ಆದ್ಮೇಲೆ ಅಶೋಕ್ ಅವ್ರ ಬೇರೆ ಈ ಸತಿ ದಸರಾನೇ ಮಾಡಲ್ಲ ಸಿದ್ದರಾಮಯ್ಯ ಏನೇನು ಆಯ್ತದೋ. ಸಿದ್ದರಾಮಯ್ಯ ಇಲ್ಲರೂ ದಸರಾ ಆಗುತ್ತೆ, ಪುಟ್ಟರಾಜು ಇಲ್ಲರೂ ದಸರಾ ಆಗುತ್ತೆ. ದಸರಾ ಇಲ್ಲ 2 ದಿವಸ ಕ್ಯಾನ್ಸಲ್ ಆಗಲ್ಲ, ನಾಡ ಹಬ್ಬ ಅದು. ಇಲ್ಲಾಂದ್ರೆ ತಾಯಿ ಕಂಡುಬಿಟ್ರೆ ಎಲ್ಲ ಭಸ್ಮ ಆಗೋಯ್ತೀವಿ. 28ಗೂ ನಾವೇ ಅಂದ್ರೆ ಸರ್ಕಾರ ನಾನೇ ಸಿಎಂ ಅಂತ ಡಿ ಕೆ ಆಯ್ತು. 224 4 ತೆಗೆದ್ಬಿಡಿ. 224 ಕ್ಷೇತ್ರ 4 ತೆಗೆದ್ಬಿಡಿ. ಎಷ್ಟು ಹೊಡ್ಕೋತಾರೆ ಹೇಳ್ದಂಗೆ ನಮ್ಮ ಕಿವಿನೇನಾರ ದಿಲೀಪ್ ಅವ್ರು ಹೇಳ್ದಂಗೆ ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿದೆ. ಸರಿಪಡಿಸೋಕೆ ಈಗಾಗಲೇ ನಾವು ಕೆಲಸ ಶುರು ಮಾಡಿದ್ವಿ. ಅದನ್ನು ಯಾರ್ಯಾರು ಮುಖಂಡರು ಯಾರ್ಯಾರು ಹೋಗ್ತಾರೆ ಅನ್ನೋದನ್ನ ಮುಂದಿನ ಚುನಾವಣೆ ಜನ ತಗೋತಾರೆ.